ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ಈ ವ್ಲಾಗ್ನ ನಾನು ಅರ್ಲಿ ಮಾರ್ನಿಂಗ್ 5:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ 5:30ಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹತ್ರ ಎಷ್ಟು ಚೆನ್ನಾಗಿ ವ್ಯೂ ಇದೆ ನೋಡಿ ಫ್ರೆಂಡ್ಸ್. ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ಕುಕ್ಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಿಕೊಂಡು ಡೇನ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ. ಅರ್ಲಿ ಮಾರ್ನಿಂಗ್ 6 ಪೂಜೆ ಇರೋದ್ರಿಂದ ಬೇಗ ಎದ್ದೇಳಬೇಕಾಯಿತು. ಶಿವಾಂಶಿನ ಮಲಗಿದ್ದಾನೆ, ಬಟ್ ನಾವಿಬ್ಬರು ಬೇಗ ಎದ್ಬಿಟ್ಟು 4:30ಗೆ ಫ್ರೆಶ್ ಅಪ್ ಆದ್ವಿ. ಮಗುನ ಅಷ್ಟು ಬೇಗ ಎಬ್ಬಿಸಿ ಡಿಸ್ಟರ್ಬ್ ಮಾಡೋದೇನಕ್ಕೆ ಅಂತ ಬೇಗ ಎಬ್ಬಿಸಿಲ್ಲ. ನಾವಿಬ್ಬರು ಫ್ರೆಶ್ ಅಪ್ ಆದಮೇಲೆ ಅವನ್ನ ಎಬ್ಬಿಸಿದ್ರೆ ಸಾಗುತ್ತೆ ಅಂತ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇನೆ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ತುಂಬ ಧನ್ಯವಾದಗಳು. ನಾವಿಬ್ಬರು ಫ್ರೆಶ್ ಆದಮೇಲೆ ಶಿವಾಂಶನ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸಿದೆ. ಅವರಪ್ಪ ರೆಡಿ ಮಾಡ್ತಾ ಇದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ನಾವು ದೇವರ ದರ್ಶನಕ್ಕೆ ಹೋದಾಗಲೂ ಸಹ ಅದೇ ರೀತಿ ನಾವು ಯಾವುದೇ ಪೂಜೆಗಳು ಮಾಡಿಸಿದ್ರೂ ಸಹ ಗಂಡಸರು ಮಾತ್ರ ಪಂಚೆ ಮಾತ್ರ ಉಟ್ಕೋಬೇಕು, ಮೇಲೆ ಒಂದು ಟವಲ್ ಹಾಕ್ಕೋಬೇಕಷ್ಟೇ. ಬನೀನು ಶರ್ಟು ಏನೂ ಹಾಕೋಂಗಿಲ್ಲ. ಇವರಿಬ್ಬರು ಪೂಜೆಗೆ ಎಂಟ್ರಿ ಆಗೋವರೆಗೂ ಇದೇ ರೀತಿ ಬನೀನು ಶರ್ಟಲ್ಲೇ ಇದ್ದರು. ಪೂಜೆಗೆ ಒಂದು ಸಲ ಕೂತ್ಕೊಂಡ್ಮೇಲೆ ಐನೋರು ಇದೆಲ್ಲ ರಿಮೂವ್ ಮಾಡೋಕ್ಕೆ ಹೇಳಿದ್ರು. ಟೆಂಪಲ್ಗೆ ಎಂಟ್ರಿ ಆದಾಗಲೂ ಅಷ್ಟೇ ಫ್ರೆಂಡ್ಸ್, ಬನೀನು ಮತ್ತು ಶರ್ಟ್ನ ವೇರ್ ಮಾಡೋಂಗಿಲ್ಲ. ಬರೀ ಮೈಯಲ್ಲಿ ಹೋಗಬೇಕು, ಟವಲ್ಲು ಮತ್ತು ಪಂಚೆನ ಕಟ್ಕೊಳ್ಬೇಕು. ಶಿವಾಂಶ್ಗೆ ಪೂಜೆಗಳು ಪ್ರಸಾದಗಳಂದರೆ ತುಂಬಾ ಇಷ್ಟ. ಸೊ ಫೋರ್ಸ್ ಮಾಡೋಷ್ಟೇ ಇಲ್ಲ, ಬೇಗ ರೆಡಿ ಆಗ್ತಾನೆ, ಖುಷಿಯಾಗಿರ್ತಾನೆ. ನಮ್ಮ ಮನೆಯಲ್ಲಿ ಯಾವುದೇ ಪೂಜೆ ಅಥವಾ ಹೋಮ ಆಗಲಿ ಸ್ಯಾರಿ ಕಂಪಲ್ಸರಿ, ಡ್ರೆಸ್ ಹಾಕೋಂಗಿಲ್ಲ. ಸೊ ನಾನು ಸಹ ಸಿಂಪಲ್ಲಾಗಿ ಸ್ಯಾರಿನ ವೇರ್ ಮಾಡಿಕೊಂಡೆ. ಕೂದಲು ಸಹ ಬಿಡೋಂಗಿಲ್ಲ ಫ್ರೆಂಡ್ಸ್. ನಾವು ಮುಡಿನ ಹಾಕ್ಕೋಬೇಕಾಗುತ್ತೆ. ಅಂದರೆ ಈ ರೀತಿ ನೀಟಾಗಿ ಎಣೆದ್ಬಿಟ್ಟು ಸ್ವಲ್ಪ ಹೂವನ್ನು ಇಟ್ಕೋಬೇಕಾಗುತ್ತೆ ನಾವು ಯಾವುದೇ ಹೋಮ ಅಥವಾ ಪೂಜೆ ಮಾಡಿಸಿದಾಗ. ಕೂದಲೆಲ್ಲ ನಾವು ನೀಟಾಗಿ ಈ ರೀತಿ ಹೆಣ್ಕೊಂಡಿರೋ ಹೋದ್ರೂ ಸಹ ಅಲ್ಲಿ ಮತ್ತೆ ಹೆಣ್ದುಕೊಂಡು ಸ್ವಲ್ಪ ಹೂವು ಇಟ್ಕೊಳ್ಳಿ ಅಂತ ಐನೋರು ಕಂಪಲ್ಸರಿ ಹೇಳ್ತಾರೆ. ಸೊ ಅಷ್ಟು ಕಷ್ಟ ಏನಕ್ಕೆ ಅಲ್ಲಿ ಅಂತ ನಾನು ಎಲ್ಲ ರೂಮಲ್ಲೇ ನೀಟಾಗಿ ಜಡೆ ಎಲ್ಲ ಎಣೆದುಕೊಂಡು ನೀಟಾಗಿ ಹೊರಟೆ. ನನಗೆ ನಿನ್ನೆ ಧರ್ಮಸ್ಥಳ ಬಿಡೋಷ್ಟೊತ್ತಿಗೆ ಲೈಟಾಗಿ ಫೀವರು ಮತ್ತು ಚಳಿ ಸ್ಟಾರ್ಟ್ ಆಗೋಗಿತ್ತು. ನೈಟೆಲ್ಲ ಫುಲ್ ಜ್ವರ ಇತ್ತು. ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ರೂ ಸಹ ಏನೋ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಬಿಟ್ಟರೆ ಪೂಜೆ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು ಫ್ರೆಂಡ್ಸ್, ಟ್ಯಾಬ್ಲೆಟ್ಸ್ ತಗೊತೀನಿ. ಕಡಿಮೆ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಲೇಬೇಕು. ನನಗೆ ಈ ರೀತಿ ಟ್ರಾವೆಲಿಂಗ್ ಕಾರಲ್ಲಿ ಸ್ಮೆಲ್ಗೆ AC ನನಗೆ ಅಡ್ಜಸ್ಟ್ ಆಗೋಲ್ಲ ಅಷ್ಟಾಗಿ. ಸೊ ನನಗೆ ಫೀವರ್ ಸ್ಟಾರ್ಟ್ ಆಗೋಯಿತು. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ಪೂಜೆ ಮಾಡಿಸ್ಬೇಕು ಅಂದರೆ ಮಠದಲ್ಲಿ ನಾವು ಟಿಕೆಟ್ ತಗೋಬೇಕಾಗುತ್ತೆ. ಆ ಮಠದ ಹತ್ರನೇ ಒಂದು ಸಪ್ರೇಟಾಗಿ ಪೂಜೆಗಳಿಗಂತಲೇ ಅರೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್. ಅಲ್ಲೇ ಹೋಗಿ ನಾವು ಪೂಜೆ ಎಲ್ಲ ಮಾಡಿಸ್ಕೋಬೇಕಾಗತ್ತೆ. ನಾವೆಲ್ಲ ಹೊರಟ್ವಿ 6 6 ಹೊರಟ್ರೂ ನಮಗೆ ಪೂಜೆ ಅಲ್ಲಿ ಸ್ಟಾರ್ಟ್ ಆಗೋತ್ತಿಗೆ ಒಂದು 6:45 to 7 ಆಗೋಯಿತು. ಅವರೆಲ್ಲ ಅರೇಂಜ್ ಮಾಡಿಕೊಂಡು ನಮ್ಮನ್ನು ಕರೆಯೋಷ್ಟೊತ್ತಿಗೆ. ಇಲ್ಲಿ ಮಳೆ ಏನು ಅಷ್ಟಿಲ್ಲ, ಲೈಟಾಗಿದೆ. ಸೊ ನಮಗೆ ಅಷ್ಟೇನು ಬೋರಿಂಗ್ ಅನಿಸಿಲ್ಲ ಈ ಪ್ಲೇಸು. ಮಳೆ ಬೀಳ್ತಾ ಇದ್ದರೆ ಯಾವುದೇ ಪ್ಲೇಸ್ ಆಗಲಿ ನಮಗೆ ಅಷ್ಟೊಂದು ಕಂಫರ್ಟ್ ಇರಲ್ಲ. ಬಿಸಿಲು ಬರ್ತಾ ಇತ್ತು, ಮಧ್ಯದಲ್ಲಿ ಒಂದು ಸ್ವಲ್ಪ ಮಳೆ ಬರ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಇಲ್ಲೇ ನಮಗೆ 2 ಹೋಮಗಳನ್ನು ಅವರು ಮಾಡಿಸ್ತಾರೆ. ಇನ್ನೊಂದು ಪ್ಲೇಸಲ್ಲಿ ಗೋಪೂಜೆ ಮತ್ತು ಇನ್ನೊಂದು ಹೋಮನ ಬೇರೆ ಕೆಳಗಡೆ ಅವರು ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ಮಾಡಿಕೊಡ್ತಾರೆ. ನಮ್ಮದು ಪೂಜೆ ಎಲ್ಲ ಮುಗೀತು. ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ರು ಐನೋರು. ಅಲ್ಲಿಗೆ ಹೊರಟಿದ್ದೀವಿ. ನದಿಯಲ್ಲಿ ಫೋರ್ಸ್ ಜಾಸ್ತಿ ಇದೆ ಅಂತ ನದಿ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಈ ಥರ ನೀರನ್ನ ಆಚೆ ಕಡೆ ಅರೇಂಜ್ ಮಾಡಿಬಿಟ್ಟು ಅಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳಿದ್ರು. ನಮಗೆ ಐನೋರು ಮುಂಚೆನೇ ಹೇಳಿದ್ರು, ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಂದು ರೂಮಲ್ಲಿ ನೀಟಾಗಿ ಬಟ್ಟೆ ಎಲ್ಲ ನೆನೆಯೋ ಥರ ಆರಾಮಾಗಿ ಸ್ನಾನ ಮಾಡ್ಕೊಳ್ಳಿ ಅಂತ. ಸೊ ನಾವು ತಲೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಈ ರೀತಿ ನದಿ ಸ್ನಾನನ ಮುಗಿಸಿದ್ವಿ. ಪೂಜೆ ಎಲ್ಲ ಇನ್ ಡೀಟೇಲಾಗಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಅಲ್ಲಿ ಫೋನ್ ಮತ್ತು ಕ್ಯಾಮ್ರಾ ಅಲೋ ಇಲ್ಲ ಅಲ್ಲಿ. ಆ್ಯಕ್ಚುಲಿ ವಿಡಿಯೋ ತೆಗಿಯೋಷ್ಟಿಲ್ಲ. ಸೊ ನನಗೆ ಪೂಜೆನೆಲ್ಲ ತೋರ್ಸೋಕ್ಕಾಗಿಲ್ಲ. ಸೊ ಮೇಲೆ ಸ್ವಲ್ಪ ತೋರಿಸಿದ್ದೀನಿ ಆದಷ್ಟು. ಇಲ್ಲಿ ನದಿ ಸ್ನಾನ ಆದಮೇಲೆ ಶಿವಾಂಶ್ ಮತ್ತು ಅವ್ರ ಪಪ್ಪ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಆಮೇಲೆ ನಾವು ರೂಮ್ಗೆ ಹೊರಟಿದ್ದೀವಿ. ಈಗ ನದಿಯಲ್ಲಿ ನಾವು ಕಂಪ್ಲೀಟಾಗಿ ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರೂಮ್ಗೆ ಬಂದುಬಿಟ್ಟು ಬಟ್ಟೆ ಎಲ್ಲ ನೀಟಾಗಿ ನೆನೆಯೋ ಥರ ನಾವು ಸ್ನಾನ ಮಾಡಬೇಕಂತೆ.
ಸೊ ನಾವು ಅದನ್ನೇ ಕಂಪ್ಲೀಟ್ ಮಾಡಿದ್ವಿ. ಯಾಕಂದರೆ ನನಗೂ ಹೆಂಗೋ ಜ್ವರ ಇತ್ತು. ಸೊ ನದಿಯಲ್ಲೆಲ್ಲ ಅದೇ ರೀತಿ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಫ್ರೆಶ್ ಆಗಿಬಿಟ್ವಿ. ನನಗೆ ಮಾರ್ನಿಂಗ್ ತಲೆ ಸ್ನಾನ ಮತ್ತು ಆಫ್ಟರ್ನೂನ್ ಇನ್ನೊಂದು ಸಲ ತಲೆ ಸ್ನಾನ ಮಾಡೋಷ್ಟೊತ್ತಿಗೆ ಫುಲ್ ಫೀವರ್ ಬಂದುಬಿಡ್ತು. ಫುಡ್ಡೆಲ್ಲ 3 ಹೊತ್ತು ಅವರೇ ಅರೇಂಜ್ ಮಾಡ್ತಾರೆ ಫ್ರೆಂಡ್ಸ್. ನಾವು ಆಚೆ ಕಡೆ ತಿನ್ನೋಷ್ಟು ಇರಲ್ಲ ಪೂಜೆ ಸ್ಟಾರ್ಟ್ ಆದಮೇಲೆ. ಯಾಕಂದರೆ ಹೋಮ ಎಲ್ಲ ಸುಟ್ಟಿರ್ತೀವಿ. ಸೊ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ತಿನ್ನೋಕ್ಕಾಗಲ್ಲ. ಫ್ರೆಶ್ ಆದಮೇಲೆ ಟಿಫನ್ ಎಲ್ಲ ಕೊಟ್ಟಿದ್ರಲ್ಲ ತಿಂದ್ಬಿಟ್ಟು ಬಂದು ನಾನು ಟ್ಯಾಬ್ಲೆಟ್ ಹಾಕ್ಕೊಂಡು ಬೆಡ್ನ ಚೇಂಜ್ ಮಾಡಿದೆ. ಯಾಕಂದರೆ ಶಿವಾಂಶ್ಗೂ ಮತ್ತು ಜ್ವರ ಬಂದುಬಿಡುತ್ತೆ ಅಂತ ಅವರು 3 ಜನಕ್ಕೆ ಅಂತ ಎಕ್ಸ್ಟ್ರಾ ಬೆಡ್ ಒಂದು ಕೊಟ್ಟಿದ್ರಲ್ಲ ಫ್ರೆಂಡ್ಸ್. ಸೊ ಅದನ್ನು ನಾನು ಕೆಳಗಡೆ ಹಾಸ್ಕೊಂಡ್ಬಿಟ್ಟು ಇಲ್ಲೇ ರೆಸ್ಟ್ ತೊಗೊತಾ ಇದ್ದೀನಿ. ಶಿವಾಂಶ್ ಪಕ್ಕದಲ್ಲಿ ಮಲ್ಕೊಂಡ್ರೆ ಅವನಿಗೂ ಮತ್ತು ಜ್ವರ ಬಂದರೆ ಟ್ರಾವೆಲಲ್ಲಿ ತುಂಬ ಕಷ್ಟ ಆಗುತ್ತೆ. ನಾನು ಮಲ್ಕೊಂಡಾದಮೇಲೆ ಅವರಿಬ್ಬರು ಸ್ವಲ್ಪ ಹೊತ್ತು ಆಚೆ ಕಡೆ ಓಡಾಡ್ಕೊಂಡು ಬಂದಿದ್ದಾರೆ. ನಾನಂತೂ ಆಚೆ ಕಡೆ ಹೋಗೋಕ್ಕೆ ಆಗಿಲ್ಲ, ವೀಡಿಯೋಸ್ ತೆಗಿಯೋಕ್ಕೂ ಆಗಿಲ್ಲ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್, ಚೆನ್ನಾಗಿ ವೀಡಿಯೋಸ್ ತೆಗಿಬೇಕು, ಆ ಪ್ಲೇಸ್ ಎಲ್ಲ ನೀಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ. ಬಟ್ ಆಗಲಿಲ್ಲ. ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ರು ಸಹ ನನಗೆ ಫೀವರ್ ಕಡಿಮೆ ಆಗಿಲ್ಲ. ಸೊ ಮಿಡಿಲಲ್ಲಿ ನಾವು ಮಧ್ಯಾಹ್ನ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಂಗೇ ಮಠದ ಹತ್ರ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈವ್ನಿಂಗ್ ಸಹ ಅವ್ರು ಸ್ವಲ್ಪ ಉಪ್ಪಿಟ್ಟು ಕೊಡ್ತಾರಷ್ಟೇ, ಉಪಹಾರದ ಥರ. ಜಾಸ್ತಿ ಹೆವಿ ಫುಡ್ ತಿನ್ನೋಂಗಿಲ್ಲ. ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡ್ಮೇಲೆ ನನಗೆ ಈವ್ನಿಂಗ್ ಅಷ್ಟೊತ್ತಿಗೆ ಸ್ವಲ್ಪ ಫೀವರ್ ಕಡಿಮೆ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈವ್ನಿಂಗು ತುಂಬ ಲೈಟ್ ಫುಡ್ಡೇ ಕೊಡ್ತಾರೆ ಫ್ರೆಂಡ್ಸ್, ಅಷ್ಟು ಹೆವಿಯಾಗಿ ಕೊಡೋಲ್ಲ. ಬಟ್ ಮಕ್ಕಳಿಗೆಲ್ಲ ಮಧ್ಯದಲ್ಲಿ ಹಸಿವಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಫ್ರೂಟ್ಸ್ ಎಲ್ಲ ಕ್ಯಾರಿ ಮಾಡಿದ್ದೆ. ನನಗೆ ಮುಂಚೆನೇ ಗೊತ್ತಿತ್ತು. ಸೊ ನೈಟ್ ಫ್ರೂಟ್ಸ್ ಎಲ್ಲ ತಿನ್ಕೊಂಬಿಟ್ಟು ಆರಾಮಾಗಿ ರೆಸ್ಟ್ ತೊಗೊಂಬಿಟ್ವಿ. ಮಾರ್ನಿಂಗ್ ನಮಗೆ 5:15ಗೆ ನಾಳೆ ಪೂಜೆ ಇರೋದ್ರಿಂದ ನಾವು ಬೇಗ ಮಲ್ಕೊಂಬಿಟ್ವಿ. 8:30 9 o'clockಗೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬಿಟ್ಟು ಅರ್ಲಿ ಮಾರ್ನಿಂಗ್ 5:30 5 o'clockಗೆ ಪೂಜೆಗಳಿದೆ ಅಂದರೆ ಮಕ್ಕಳಿಗೆ ರೆಡಿ ಮಾಡ್ಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ಬೇಗ ಮಲಗಿಸ್ಬಿಟ್ಟೆ ಶಿವಾಂಶ್ನ. ನೆಕ್ಸ್ಟ್ ಡೇ ಪೂಜೆನ ನನಗೆ ಸ್ವಲ್ಪನೂ ಶೂಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ 2 ಪ್ಲೇಸಸಲ್ಲಿತ್ತು, ಪ್ಲಸ್ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಪೂಜೆ ಎಲ್ಲ ಮುಗೀತು. ಈಗ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಯಾವ ರೀತಿ ಗಂಡಸರು ಬರೀ ಟವಲಲ್ಲಿ ಮತ್ತು ಪಂಚೆಯಲ್ಲಿ ದರ್ಶನಕ್ಕೆ ಹೋಗಬೇಕು, ಅದೇ ರೂಲ್ ಇಲ್ಲೂ ಇದೆ. ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪಂಚೆ ಮತ್ತು ಟವಲಲ್ಲೇ ಹೋಗಬೇಕು, ಬನೀನ್ ಸಹ ಹಾಕ್ಕೋಬಾರ್ದು. ಶಿವಾಂಶು ಅಟ್ಲೀಸ್ಟ್ ಅವನಿಗೆ ಶರ್ಟ್ ಇಲ್ದಿರ ಆಚೆ ಕಡೆ ಬನೀನಲ್ಲಿ ಸಹ ಓಡಾಡ್ತಾ ಇರಲಿಲ್ಲ. ಅಂಥದ್ದು ಧರ್ಮಸ್ಥಳ ಮತ್ತು ಕುಕ್ಕೆಯಲ್ಲಂತೂ ಫುಲ್ ಫ್ರೀಯಾಗಿ ಓಡಾಡ್ಬಿಟ್ಟ. ದರ್ಶನ ಎಲ್ಲ ಮುಗೀತು. ಈಗ ಲಗೇಜ್ ಎಲ್ಲ ಪ್ಯಾಕ್ ಆಯಿತು.
ನನಗೂ ಫೀವರ್ ಇನ್ನೂ ಲೈಟಾಗಿ ಹಂಗೆ ಇದೆ ಫ್ರೆಂಡ್ಸ್. ಸೊ ವೀಡಿಯೋಸ್ನ ಅಷ್ಟಾಗಿ ತೆಗಿಯೋಕ್ಕಾಗಿಲ್ಲ, ತೋರ್ಸೋಕ್ಕೂ ಆಗಿಲ್ಲ ಪ್ಲೇಸಸ್ನೆಲ್ಲ. ಸೊ ನಾವು ಇಲ್ಲಿ ಒಂದು 10:30 ಹಂಗೆ ಬಿಟ್ವಿ ಕುಕ್ಕೆಯಲ್ಲಿ. ಮನೆಗೆ ಒಂದು 6 ಎಲ್ಲ ರೀಚ್ ಆಗೋಗ್ತೀವಿ ಅನ್ನೋ ಉದ್ದೇಶದಿಂದ ಮಂಗಳೂರು ಬೀಚ್ಗೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇನ್ನೇನು ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ, ಅಲ್ಲಿ ಬಿಡೋದು ಡೌಟು ಬೀಚ್ ಒಳಗಡೆ ಅಂತ ತಿಳ್ಕೊಂಬಿಟ್ಟು ನಾವು ಇನ್ನು ಅಲ್ಲಿಗೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಒಂದೇ ಸಲ ಮನೆಗೆ ಬಂದುಬಿಟ್ರೆ ಬೇಗ ರೀಚ್ ಆಗ್ಬೋದು ಅಂತ ನಾವು ಈಗ ಮನೆಗೇ ಸ್ಟಾರ್ಟ್ ಆಗಿದ್ದೀವಿ. ಕುಕ್ಕೆಯಿಂದ ಬರಬೇಕಾದ್ರೆ ಅಲ್ಲಲ್ಲೇ ಸ್ವಲ್ಪ ನಿಲ್ಲಿಸ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ನಿಧಾನವಾಗಿ. ಅಷ್ಟು ಹೋಗೋವಾಗ ಇರುವಂತಹ ಹರಿಬರಿ ಹೋಗಬೇಕು ಅನ್ನೋ ಎಕ್ಸೈಟ್ಮೆಂಟು ಮನೆಗೆ ಬರೋವರೆಗೆ ಶಿವಾನ್ಸ್ಗೆ ಇರಲಿಲ್ಲ. ಯಾಕಂದರೆ ಹತ್ಕೊಂಡ್ಬಿಟ್ಟಿದ್ದ, ಬೀಚ್ಗೆ ಕರ್ಕೊಂಡೋಗಿಲ್ಲ, ಇಷ್ಟು ದೂರ ಬಂದು ವಾಪಸ್ ಮನೆಗೆ ಕರ್ಕೊಂಡೋಗ್ತಾ ಇದ್ದೀವಿ ಅಂತ ಅವನು ತುಂಬ ಬೇಜಾರಾಗಿಬಿಟ್ಟಿದ್ದ. ನನಗೂ ಸ್ವಲ್ಪ ಬೇಜಾರಾಯಿತು. ಅವನು ಅಳ್ತಾ ಇದ್ದರೆ ಪಾಪ. ಕಂಟಿನ್ಯೂಸ್ ಆಗಿ ಒಂದು ½ ಅನ್ ಅವರ್ ಹತ್ತಿದ್ದಾನೆ ಮಂಗಳೂರಿಗೆ ಹೋಗಲೇಬೇಕು ಅಂತ. ಬಟ್ ಮಕ್ಕಳು ಹೇಳಿದ್ದಾರೆ ಅಂತ ನಾವು ಹೋಗೋಕ್ಕಾಗಲ್ವಲ್ಲ ಫ್ರೆಂಡ್ಸ್. ಅಲ್ಲಿ ಸಿಚುಯೇಷನ್ ಹೆಂಗಿದೆ ಅಂತ ನೋಡ್ಕೊಂಡು ಹೋಗಬೇಕು. ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿ ಬೀಚ್ ಒಳಗಡೆ ಬಿಟ್ಟಿಲ್ಲ ಅಂದರೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತ ನಾವು ಡೈರೆಕ್ಟಾಗಿ ಮನೆಗೇ ಬಂದುಬಿಟ್ವಿ. ಸೊ ಅದರ ಉದ್ದೇಶದಿಂದ ಎಲ್ಲಿ ನೀರು ಕಾಣಿಸಿದ್ರೆ ಅಲ್ಲೆಲ್ಲ ಅವನ್ನ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಬಂದ್ವಿ. ಅವನು ಈ ರೀತಿ ಆಚೆ ಕರ್ಕೊಂಡೋಗಿ ಸುತ್ತಾಡಿಸಿ ತುಂಬ ದಿವಸನೇ ಆಯಿತು. ಲಾಸ್ಟ್ ಟೈಮ್ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಷ್ಟೇ, ಮತ್ತು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಪಾಪ. ಈಗ ರಜೆಗಳಲ್ಲೂ ಅಷ್ಟೇ ಅಮ್ಮಮ್ಮ ಅವ್ರ ಮನೆ, ಅಕ್ಕ ಅವ್ರ ಮನೆ, ಅಲ್ಲೂ ಇಲ್ಲೂ ಅಂತ ಓಡಾಡ್ಕೊಂಡಿದ್ದಾನೆ ಅಷ್ಟೇ ಬಿಟ್ಟರೆ ಪಾಪ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅಲ್ಲಲ್ಲೂ ಸ್ವಲ್ಪ ಮಾಲ್ಗಳಿಗೆ ಅದಕ್ಕೆ ಸುತ್ತಿಸಿದ್ದೀವಿ. ಅವ್ನಿಗದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಈ ರೀತಿ ಅಡ್ವೆಂಚರಲ್ಲಿ ಬರಬೇಕು, ಸುತ್ತಾಡಬೇಕು, ಎಂಜಾಯ್ ಮಾಡಬೇಕಂದ್ರೆ ಶಿವಾಂಶ್ಗೆ ತುಂಬಾ ಇಷ್ಟ. ಅವನಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಬಿಹೇವಿಯರ್ ಬಂದುಬಿಟ್ಟು ದೊಡ್ಡವ್ರ ಥರ, ಏನೋ ಮೆಚೂರ್ ಆಗಿರೋರ ಥರ, ಹಳೆ ಕಾಲದವ್ರ ಥರ ಅವ್ನ ಬಿಹೇವಿಯರ್ ಇರುತ್ತೆ. ಬರೋವಾಗ ಹಂಗೇ ಸ್ವಲ್ಪ ಡಿಮಾರ್ಟ್ಗೆ ಹೋಗ್ಬಿಟ್ಟು, ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್, ಸ್ವಲ್ಪ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡೋದಿತ್ತು. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ. ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.